ಎಂತಹ ಹಸಿ ಬಿಸಿ ಘಟನೆಗಳು ಸಿಗುತ್ತೆ ಅಂದರೆ ಆನ್ ದಿ ಸ್ಪಾಟ್ ಅಲ್ಲೇ ಗಾಂಜಾ ಮಾರಾಟ ಆಗುವಂಥದ್ದು, ಆನ್ ದಿ ಸ್ಪಾಟ್ ಅಲ್ಲೇ ಕ್ರೈಮ್ಗಳು ನಡೆಯುವಂಥದ್ದು, ಆನ್ ದಿ ಸ್ಪಾಟ್ ಅಲ್ಲೇ ಪಿಕ್ ಪ್ಯಾಕೆಟರ್ಸ್ ಮತ್ತು ವೇಶ್ಯಾವಾಟಿಕೆಗಳು ನಡೆಯುವಂಥದ್ದು, ಡ್ರಗ್ಸ್ಗೆ ಅಡಿಕ್ಟ್ ಆಗಿರುವಂಥ ಒಂದಷ್ಟು ಇನ್ನೂ ಮೀಸೆ ಚಿಗುರದ ಹುಡುಗರನ್ನು ಇಟ್ಕೊಂಡು ಡ್ರ್ಯಾಗನ್ ಮಂಜು ಅಂತಹ ಕುಳಗಳು ಹೆಂಗೆ ಬೆಂಗಳೂರನ್ನ ಆಳ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಅದನ್ನು ಯಥಾವತ್ತಾಗಿ. ಸ್ನೇಹಿತರೆ ನಮಸ್ತೆ, ನೀವು ನೋಡ್ತಾ ಇರೋ ನ್ಯೂಸ್ 12 ಕನ್ನಡ. ನಾನು ಭಾಸ್ಕರ್ ತೋಟಿಗೆರೆ. ಇವತ್ತು ಭೀಮಾ ಸಿನಿಮಾ ಬಗ್ಗೆ ಒಂದಷ್ಟು ಮಾತನಾಡೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ಭೀಮಾ ಸಿನಿಮಾ ಇವತ್ತಿಗೆ 3 ದಿನ ಆದಮೇಲೆ ಎಂಥದಪ್ಪ ಮಾತಾಡೋದು ಅಂತ ಹೇಳ್ತೀರಾ? ನಿಜಕ್ಕೂ ಮಾತಾಡುವಂತಹ ಸಾಕಷ್ಟು ವಿಚಾರಗಳಿದೆ ಸಿನಿಮಾ ಬಗ್ಗೆ. ಸಿನಿಮಾ ಹೊರತಾಗಿ ಕೂಡ ಹೇಳುವಂತಹ ಎಲಿಮೆಂಟ್ಸ್ಗಳನ್ನು ಇಟ್ಕೊಂಡು ಈ ಸಿನಿಮಾ ಮಾಡಿರುವಂಥದ್ದು. ಭೀಮಾ ಸಿನಿಮಾ ಅಂದ ತಕ್ಷಣವೇ ನಮಗೆ ಇಲ್ಲೊಂದು ಟ್ಯಾಗ್ಲೈನ್ ಕೊಟ್ಟಿದ್ರೆ ಬಹುಶಃ ತಪ್ಪಾಗ್ತಾ ಇರಲಿಲ್ಲ ದುನಿಯಾ ವಿಜಯ್ ಅವರು. ಏನಂದರೆ ಭೀಮಾ ಸಿನಿಮಾ, ಸೊ ಆ ಶೀರ್ಷಿಕೆ ಕೆಳಗಡೆ ನೈಜ ಘಟನೆ ಆಧಾರಿತ ಸಿನಿಮಾ ಅಂತ ಹಾಕಿದರೆ ಬಹುಶಃ ಅರ್ಥಪೂರ್ಣವಾಗಿ ಇರ್ತಾಯಿತ್ತು. ನೈಜ ಘಟನೆ ಹೇಗೆ ಅಂತ ಹೇಳೋದಾದರೆ, ಬೆಂಗಳೂರಿನ ಬಹುತೇಕ ಏರಿಯಾಗಳು, ಶ್ರೀರಾಮ್ಪುರ, ರಾಮಚಂದ್ರಪುರಂ, ಓಕ್ಲಿಪುರಂ ಮತ್ತು ಮುದ್ದಪ್ಪ ಗಾರ್ಡನ್, ಆಮೇಲೆ ಗಾರ್ಡನ್ ಇನ್ನೊಂದಿದೆ ಏನು ಫ್ಲವರ್ ಗಾರ್ಡನ್, KG ರೋಡ್, ಈ ರೀತಿ ಇನ್ನೂ ಒಂದಷ್ಟು ಭಾಗ, ಶಿವಾಜಿನಗರ್, ಸೊ ಇನ್ನೂ ಒಂದಷ್ಟು ಭಾಗಗಳನ್ನ ಹೇಳೋದಕ್ಕೆ ಮರ್ತಿದ್ದೇನೆ. ಸಾಕಷ್ಟು ಹೀಗೆ ಏರಿಯಾಗಳಲ್ಲಿ ನಿಮಗೆ ರಾ ಫುಟೇಜಸ್ ಅಂದರೆ ನಾವು ಈ ಮೀಡಿಯಾ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ರಾ ಫುಟೇಜಸ್ ಸಿಗುತ್ತಲ್ಲ, ಅದೇ ರೀತಿ ಈ ಏರಿಯಾಗಳಲ್ಲಿ ಎಂತಹ ಹಸಿ ಬಿಸಿ ಏನು ಘಟನೆಗಳು ಸಿಗುತ್ತೆ ಅಂದರೆ ಆನ್ ದಿ ಸ್ಪಾಟ್ ಅಲ್ಲೇ ಗಾಂಜಾ ಮಾರಾಟ ಆಗುವಂಥದ್ದು, ಆನ್ ದಿ ಸ್ಪಾಟ್ ಅಲ್ಲೇ ಕ್ರೈಮ್ಗಳು ನಡೆಯುವಂಥದ್ದು, ಆನ್ ದಿ ಸ್ಪಾಟ್ ಅಲ್ಲೇ ಪಿಕ್ ಪ್ಯಾಕೆಟರ್ಸ್ ಮತ್ತು ವೇಶ್ಯಾವಾಟಿಕೆಗಳು ನಡೆಯುವಂಥದ್ದು. ಇಂತಹ ಕ್ರೈಮನ್ನು ತನ್ನ ಎದೆಯ ಮೇಲೆ ತನ್ನ ಒಡಲ್ಲಿ ಇಟ್ಕೊಂಡು ಸದಾ ದಗ ಅಂತ ಉರಿಯುವಂಥ ಏರಿಯಾಗಳನ್ನು ಯಥಾವತ್ತಾಗಿ ಹಸಿ ಬಿಸಿಯಾಗಿ ತೋರಿಸುವಂಥ ಅದ್ಭುತವಾದಂಥ ಪ್ರಯತ್ನವನ್ನು ಭೀಮಾ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರು ಮಾಡಿರುವಂಥದ್ದು. ಈ ಹಿಂದೆ ಸಲಗ ಮಾಡಿದ್ರಲ್ಲ, ಅದಕ್ಕಿಂತಲೂ ಅದ್ಭುತವಾಗಿ ಘಟನೆಗಳನ್ನು, ನೈಜ ಘಟನೆಗಳನ್ನ ಆಗಲೇ ಹೇಳದಂತೆ ಯಥಾವತ್ತಾಗಿ ತೋರಿಸುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದಾರೆ. ಹೇಗೆ ಅಂದರೆ ಈ ಡ್ರ್ಯಾಗನ್ ಮಂಜು ಅಂತ ಒಂದು ಕ್ಯಾರೆಕ್ಟರ್ ಸೃಷ್ಟಿ ಮಾಡಿ, ಅದೇ ರೀತಿ ಶುಂಠಿ ಅಂತ ಏನು ಕಾಕ್ರೋಚ್ ಸುದಿ ಅಂತ ಇನ್ನೊಂದು ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿ, ಅಲ್ಲೊಬ್ಬರು ಲೇಡಿ ಪೊಲೀಸ್ ಬರ್ತಾರೆ. ಸೊ ಹೀಗೆ ಇವರ ಸುತ್ತ ಒಬ್ಬ ಭೀಮಾ ಅನ್ನುವಂಥ ಒಬ್ಬ ಹೀರೋ ಇರ್ತಾನೆ. ಅದಾದ ನಂತರ ಏರಿಯಾದಲ್ಲಿರುವಂಥ ಒಂದೆರಡು ಏರಿಯಾಗಳಲ್ಲಿ ಇರುವಂಥ ಅಲ್ಲಿನ ಏನು ಈ ವೀಲರ್ಸ್ಗಳಿರ್ತಾರೆ. ಹೇಗೆ ಅಂದರೆ ಡ್ರಗ್ಸ್ಗೆ ಅಡಿಕ್ಟ್ ಆಗಿರುವಂಥ ಒಂದಷ್ಟು ಇನ್ನೂ ಮೀಸೆ ಚಿಗುರದ ಹುಡುಗರನ್ನು ಇಟ್ಕೊಂಡು ಬೆಂಗಳೂರಿನ ನಾನಾ ಈ ರೀತಿಯ ವೇಶ್ಯಾವಾಟಿಕೆ ಆಗಿರ್ಬೋದು, ಅಥವಾ ದುನಿಯಾ ವಿಜಯ್ ಅವರು ಒಂದು ತಪ್ಪು ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ವೇಶ್ಯಾವಾಟಿಕೆ ತೋರಿಸಿಲ್ಲ ಕಣ್ರಿ, ನಿಜಕ್ಕೂ ತೋರಿಸ್ಬೇಕಾಗಿತ್ತು. ಎಷ್ಟು ಈ ಗಾಂಜಾ, ಈ ಡ್ರಗ್ಸ್ ಅಂತಹ ಎಷ್ಟು ಮಾಫಿಯಾ ಇದೆಯಲ್ಲ, ಕರಾಳ ಮಾಫಿಯಾ ಇದೆಯಲ್ಲ, ಅದೇ ರೀತಿ ಕರಾಳ ಮಾಫಿಯಾ ಅಂದರೆ ಬೆಂಗಳೂರಿನಲ್ಲಿ ನಡೀತಾ ಇರುವಂಥದ್ದು ವೇಶ್ಯಾವಾಟಿಕೆ ಮಾಫಿಯಾ. ಹೇಗೆ ಈ ಒಂದು ಭೀಮಾ ಸಿನಿಮಾದಲ್ಲಿ ಇಂತಹ ಹುಡುಗರನ್ನ ಇಟ್ಕೊಂಡು ಗಾಂಜಾ ಮತ್ತು ಈ ಡ್ರಗ್ಸ್ ಅಂತಹ ಮಾಫಿಯಾಗೆ ಬಳಸ್ಕೊಳ್ತಾರಲ್ಲ ಹುಡುಗರನ್ನ, ಅದೇ ರೀತಿ ಯಥಾವತ್ತಾಗಿ ಬೆಂಗಳೂರಿನಲ್ಲಿ ವೇಶ್ಯಾವಾಟಿಕೆಗೆ ಇಂತಹ ಇನ್ನೂ ಮೀಸೆ ಚಿಗುರದ, ಆಗಷ್ಟೇ 10th ಮುಗಿಸ್ಕೊಂಡು PUCಗೋ ಅಥವಾ ಆಗಷ್ಟೇ ಡಿಗ್ರಿಗೆ ಕಾಲಿಟ್ಟಿರುವಂಥ ಹುಡುಗರುಗಳನ್ನು ಕೂಡ ಬಳಸ್ಕೊಂಡು, ಅದ್ರ ಜೊತೆಯಲ್ಲಿ ಶಾಲೆಯ ಮುಖವನ್ನೇ ನೋಡದಂತಹ ಅನಕ್ಷರಸ್ಥ ಹುಡುಗರನ್ನು ಬಳಸ್ಕೊಂಡು ಹೆಂಗೆ ಈ ಒಂದು ಬೆಂಗಳೂರಿನಲ್ಲಿ ನಡೆಯುವಂಥ ಈ ಒಂದು ಏನು ಡ್ರಗ್ಸ್ ಮಾಫಿಯಾ ಆಗಿರ್ಬೋದು ಅಥವಾ ವೇಶ್ಯಾವಾಟಿಕೆ ಆಗಿರ್ಬೋದು, ಅದನ್ನು ಹೆಂಗೆ ಈ ಡ್ರ್ಯಾಗನ್ ಮಂಜು ಅಂತಹ ಕುಳಗಳು ಹೆಂಗೆ ಬೆಂಗಳೂರನ್ನ ಆಳ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಅದನ್ನು ಯಥಾವತ್ತಾಗಿ ದುನಿಯಾ ವಿಜಯ್ ಅವರು ಭೀಮಾ ಸಿನಿಮಾದಲ್ಲಿ ತೋರಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿನ ಪೊಲೀಸ್ ವ್ಯವಸ್ಥೆ ಬಗ್ಗೆ ಕೂಡ ನಿಜವಾಗಲೂ ದುನಿಯಾ ವಿಜಯ್ ರೋಸೆದ್ದು ಹೋಗಿರುವಂತೆ ಪ್ರತಿ ಸೀನನ್ನು ಕೂಡ ಜೊತೆಯಲ್ಲಿ ಇಲ್ಲಿ ಹೇಳಲೇಬೇಕು. ಏನು ಮಾಸ್ತಿ ಅಂತಹ ಅದ್ಭುತವಾದಂತಹ ಬರಹಗಾರ, ಪ್ರತಿಯೊಂದು ಘಟನೆಗೂ ಅವ್ರದ್ದೇ ಆದಂಥ ಒಂದು ಡೈಲಾಗ್ ಮೂಲಕ ಅದ್ಭುತವಾಗಿ ಕತೆಗೆ ಒಂದು ರೀತಿ ಒಂದು ಹೊಳಪನ್ನು ಕೊಟ್ಟಿದ್ದಾರೆ. ಆ ಘಟನೆಗೆ ಅಥವಾ ಆ ಸೀನ್ಗೊಂದು ಹೊಳಪನ್ನು ಕೊಟ್ಟಿದ್ದಾರೆ ಮಾಸ್ತಿ ಅವರ ಡೈಲಾಗ್ ಮೂಲಕ. ಸೊ ದುನಿಯಾ ವಿಜಯ್ ಅವರು ಕೂಡ ನಿರ್ದೇಶನದಲ್ಲಿ ಕೇವಲ ನಾನು ಆ್ಯಕ್ಟಿಂಗ್ ಮಾತ್ರ ಅಲ್ಲ ಗುರು, ಡೈರೆಕ್ಷನ್ನಲ್ಲೂ ಕೂಡ ನಾನು ಕಿಂಗೆ ಅಂತೇಳಿ ದುನಿಯಾ ವಿಜಯ್ ಅವರು ನಿಜಕ್ಕೂ ತೋರಿಸ್ಕೊಟ್ಟಿದ್ದಾರೆ. ಹೊಗಳೋ ಅಂತ ಮಾತಲ್ಲ, ಕನ್ನಡದಲ್ಲಿ ಇಂಥ ಒಂದು ಕೇವಲ ಸಿನಿಮಾಗೋಸ್ಕರ ಮಾಡಿದ್ದಾರೆ ಇಲ್ಲಿ, ಅಥವಾ ಬಂಡವಾಳಕ್ಕೋಸ್ಕರ ಅಥವಾ ಹಾಕಿರೋ ಬಂಡವಾಳ ಎತ್ಕೊಂಡ್ಬೋಣ ಅಂತೇಳಿ ಮಾಡಿದ್ದಾರೆ ಅಂತೇಳಿ ಕಮರ್ಷಿಯಲ್ ಮೈಂಡಿಂದ ಮಾಡಿರೋ ಅಂತೆ ಸಿನಿಮಾ ಕಾಣ್ತಾ ಇಲ್ಲ. ಯಾಕಂದರೆ
ಒಂದು ಸಮಾಜಕ್ಕೆ ಏನೋ ಒಂದು ಮೆಸೇಜ್ ಕೊಡುವಂತಹ ದೃಷ್ಟಿನಲ್ಲಿ ನಿಜವಾಗ್ಲೂ ದುನಿಯಾ ವಿಜಯ್ ಅವರು ಮಾಡಿರುವಂಥ ಈ ಭೀಮಾ ಸಿನಿಮಾ ಇದೆಯಲ್ಲ, ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಬೇಕು ದುನಿಯಾ ವಿಜಯ್ ಅವ್ರಿಗೆ. ಯಾಕಂದರೆ ಇಂತಹ ಧೈರ್ಯಗಳು ಯಾರೂ ಸಾಮಾನ್ಯವಾಗಿ ಮಾಡೋದಿಲ್ಲ. ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ, ಎಲ್ಲ ಸಿನಿಮಾ ನಿರ್ಮಾಪಕರು ಮತ್ತು ಆ ಚಿತ್ರದ ತಂಡದವರು, ಹೀರೋಗಳಿಂದ ಹಿಡಿದು ಎಲ್ಲರೂ ಕೂಡ ಬೊಬ್ಬೆ ಹೊಡ್ಕೊತಾ ಇದ್ರು. ಸಿನಿಮಾಗೆ ಬರ್ತಾಯಿಲ್ಲ, ಕನ್ನಡ ಸಿನಿಮಾಗಳು ಓಡ್ತಾಯಿಲ್ಲ, ಥಿಯೇಟ್ರಿಗೆ ಪ್ರೇಕ್ಷಕರು ಬರ್ತಾಯಿಲ್ಲ ಅಂತ. ಯಾಕೆ ಬರೋದಿಲ್ಲ ಇಂಥ ಸಿನಿಮಾಗಳು ಮಾಡಿದ್ರೆ? ದುನಿಯಾ ವಿಜಯ್ ಅವರು ಚಾಲೆಂಜ್ ಮಾಡಿದ್ರು, ನನ್ನ ಓನ್ ಚಿತ್ರಕಥೆ ಇಟ್ಕೊಂಡು ಒಂದು ಕಂಟೆಂಟ್ ಇಟ್ಕೊಂಡು ಬರ್ತೀನಿ ನೋಡಿ ಅಂತೇಳಿ. ಸೊ ಚಾಲೆಂಜ್ ಮಾಡಿ ಈ ಒಂದು ಭೀಮಾ ಸಿನಿಮಾ ಮಾಡಿದಂತೆ ತೋರಿಸ್ಕೊಟ್ಟಿದ್ದಾರೆ. ಯಾಕಂದರೆ ಯಾವುದೋ ಡಬ್ಬಿಂಗು ಅಥವಾ ಯಾವುದೋ ಮಸಾಲೆ ಸೇರಿಸ್ಬಿಟ್ಟು ಸಿನಿಮಾ ಮಾಡಿ ಕೊಟ್ಟಿಲ್ಲ ಇಲ್ಲಿ ದುನಿಯಾ ವಿಜಯ್. ಇರುವಂಥ ಯಥಾವತ್ತಾಗಿ ನಡೆಯುವಂಥ, ಅದರಲ್ಲೂ ನೀವು ನಿಜವಾಗ್ಲೂ ನೀವು ನಂಬಲಿಕ್ಕಿಲ್ಲ, ಈ ಚಾಮರಾಜಪೇಟೆ, ಚಿಕ್ಕಪೇಟೆ ಅಂತಹ ಈ ಪೊಲೀಸ್ ಠಾಣೆಯ ಅಕ್ಕಪಕ್ಕದಲ್ಲೇ ಹೇರಳವಾಗಿ ಗಾಂಜಾದಂತಹ ಮಾಫಿಯಾಗಳು ನಡೆಯುತ್ತೆ ಅಂದರೆ ನಿಜಕ್ಕೂ ನೀವು ಆಶ್ಚರ್ಯ ಪಡ್ತೀರಾ. ಅಲ್ಲಿ ಕೇವಲ ಗಾಂಜಾ ಅಲ್ಲ, ವೇಶ್ಯಾವಟಿಕೆ ಕೂಡ ನಡೆಯುತ್ತೆ. ಫ್ಲೇವರ್ ಗಾರ್ಡನ್ ಅಂತ ಬೆಂಗಳೂರಿನಲ್ಲಿ ಒಂದು ಭಯಾನಕವಾದಂಥ KG ರೋಡ್ ಅಕ್ಕಪಕ್ಕದಲ್ಲಿರುವಂಥ ಒಂದು ಏರಿಯಾ ಇದೆ. ಆ ಏರಿಯಾಗೆ ನೀವು ಇವತ್ತಿಗೂ ಅಪರಿಚಿತ ಮುಖಗಳೇನಾದರೂ ಅಲ್ಲಿ ಕಾಲಿಟ್ಟರು ಅಂದರೆ ಅಲ್ಲಿರುವಂಥ ಎಲ್ಲರೂ ಕೂಡ ಗುರಾಯಿಸ್ತಾರೆ. ಒಂದು ಕಾಲದಲ್ಲಿ ಇದೇ ರೀತಿ ಪರಿಸ್ಥಿತಿ ಶ್ರೀರಾಮ್ಪುರದಲ್ಲಿತ್ತು. ಸೊ ಆಗ ಇಷ್ಟೆಲ್ಲ ಗಾಂಜಾ ಮಾಫಿಯಾ ನಡೀತಾ ಇರಲಿಲ್ಲ ಬಹುಶಃ ಅಂತ ಅಂದ್ಕೊಳ್ತೀನಿ. ಬಟ್ ಇವತ್ತು ಯಾವ ರೇಂಜ್ಗೆ ಗಾಂಜಾ ಮಾಫಿಯಾ ನಡೀತಾ ಇದೆ ಅಂದರೆ ನಿಜಕ್ಕೂ ನಿಬ್ಬೆರಗಾಗಬೇಕು. ಪೊಲೀಸರು ಕೂಡ, ಪೊಲೀಸ್ ವ್ಯವಸ್ಥೆ ಕೂಡ ಹದಗೆಟ್ಟಿರುವಂಥದ್ದು. ಯಾಕೆ ಪೊಲೀಸ್ ವ್ಯವಸ್ಥೆ ಹದಗೆಟ್ಟಿದೆ ಅಂತ ಧೈರ್ಯವಾಗಿ ಹೇಳ್ತೀವಿ ಅಂದರೆ ಡಿಪಾರ್ಟ್ಮೆಂಟ್ವರೆಗೂ ಗೊತ್ತಿದೆ. ಇದೇ ಮಾತನ್ನು ನಿವೃತ್ತ ಪೊಲೀಸ್ ಅಧಿಕಾರಿಗಳಾದಂಥ ಶ್ರೀಯುತ ಸಂಗ್ರಾಮ್ ಸಿಂಗ್ ಅವರು ಹೇಳಿದರು. ಗಾಂಜಾಗಳು ಬೇರೆ ರಾಜ್ಯದಿಂದ ಅಥವಾ ಬೇರೆ ಜಿಲ್ಲೆಯಿಂದ ಬೆಂಗಳೂರಿಗೆ ಮಧ್ಯರಾತ್ರಿ ಬಂದು ಇಳಿಯುತ್ತೆ ಕಣ್ರಿ, ರಾಜಾರೋಷವಾಗಿ ಇಳಿಯುತ್ತೆ ಅಂತೇಳಿ ಹೇಳಿದರು. ಅದು ಅಕ್ಷರಶಃ ಸತ್ಯ. ಇವತ್ತಿಗೂ ಕೂಡ ಅದು ನಡೀತಾ ಇದೆ. ಪೊಲೀಸರ ಕಣ್ಗಾವಲಲ್ಲೇ ನಡೀತಾ ಇದೆಯಾ? ಕ್ವಶನ್ ಮಾರ್ಕು. ಸೊ ಇರೋದನ್ನು ಯಥಾವತ್ತಾಗಿ ತೋರಿಸೋದಕ್ಕೆ ಭಯ ಯಾಕೆ? ಯಾವ ಕೇಸಾದರೆ ಏನಂತೆ? ಸೊ ಅಂದರೆ ಇಲ್ಲಿ ಏನಂದರೆ ಗಾಂಜಾದಂತಹ ಹೇರಳವಾಗಿ ನಡೆಯುವಂಥ ದಂಧೆಯನ್ನು ದುನಿಯಾ ವಿಜಯ್ ಅವರು ಭೀಮಾ ಸಿನಿಮಾದಲ್ಲಿ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ. ಜೊತೆಯಲ್ಲಿ ದುನಿಯಾ ವಿಜಯ್ ಅವರು ನೈಜ ಘಟನೆ ಆಧಾರಿತ ಸಿನಿಮಾ ಇದು, ಭೀಮಾ ಸಿನಿಮಾ ಇಟ್ಕೊಂಡು ಮಾಡಿದ್ದಾರೆ ಅಂತ ಹೇಗೆ ಹೇಳೋದಕ್ಕೆ ಏನಿದೆ, ಆಧಾರ ಏನಿದೆಯಪ್ಪ ತೊಟ್ಗೆರೆ ಅಂತ ಕೇಳೋದಾದರೆ ನೀವು ನಿಜವಲ್ಲಿ ಈ ಹಿಂದೆ ನೈಸ್ ರೋಡ್ನಲ್ಲಿ ಒಂದು ಘಟನೆ ನಡೆಯುತ್ತೆ. ಅಲ್ಲಿ ಹೇರಳವಾಗಿ ಯಾರ್ದು ಭಯನೇ ಇಲ್ಲದೆ ಸಾಕಷ್ಟು ಈ ವೀಕೆಂಡ್ ಬಂದು ಅಂದರೆ ಶನಿವಾರ ಭಾನುವಾರ ಬಂತು ಅಂದರೆ ಅಲ್ಲಿ ಅಕ್ಕಪಕ್ಕ ಇರುವಂಥ ಅಥವಾ ದೂರದಿಂದ ಬರ್ತಾ ಇದ್ದಂಥ ಈ ವೀಲರ್ಸ್ಗಳಿರ್ತಾರೆ, ತುಂಬ ಎಳಸು ಹುಡುಗರುಗಳು. ಸೊ ವೀಲಿಂಗ್ಗಳು ಮಾಡೋದಕ್ಕೆ ವೀಲಿಂಗ್ಗೆ ಅಂತಲೇ ಅಲ್ಲಿ ಸ್ಪೋರ್ಟ್ಸ್ ಥರ ನಡೀತಾ ಇದ್ರು. ಸ್ಪೋರ್ಟ್ಸ್ ಅಂದರೆ ಏನು ಹೇಳ್ಬೋದು, ವೀಲಿಂಗ್ ಕಾಂಪಿಟೇಷನ್ ಥರ ನಡೀತಾ ಇತ್ತು. ಸೊ ಎಲ್ಲೋ ಬರ್ತಾಯಿದ್ರು ಹುಡುಗರು, ಆ ಕಾಂಪಿಟೇಷನಲ್ಲಿ ಆ ರೀತಿ ಮಾಡೋದಕ್ಕೆ ಹೋಗಿ ಆನ್ ದಿ ಸ್ಪಾಟ್ ಗಾಡಿಗೆ ಹೊಡ್ಕೊಂಡು ಅಲ್ಲೇ ಸ್ಪಾಟ್ ಡೆತ್ ಆಗಿರ್ತಾರೆ. ಅಂತಹ ಘಟನೆಯನ್ನು ಕೂಡ ಇಟ್ಕೊಂಡು ಇಲ್ಲಿ ಭೀಮಾ ಸಿನಿಮಾದಲ್ಲಿ ತೋರಿಸುವಂಥ ಪ್ರಯತ್ನ ಮಾಡಿರ್ಬೋದು. ಅಥವಾ ಈ ಟ್ಯಾಬ್ಲೆಟ್ಗಳು ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುವಂತಹ ನಶೆ ಬರೆಸುವಂಥ ಗಾಂಜಾದಂತಹ ಅಥವಾ ಡ್ರಗ್ಸ್ದಂತಹ ಈ ಟ್ಯಾಬ್ಲೆಟ್ಸ್ಗಳಾಗಿರ್ಬೋದು, ಅಥವಾ ಹೇರಳವಾಗಿ ಸಿಗುವಂಥ ಗಾಂಜಾ ಹೆಜ್ಜೆಗೂ ಬೆಂಗಳೂರಿನಲ್ಲಿ ಇವತ್ತು ಸಿಗ್ತಾ ಇರುವಂಥದ್ದು. ಇದ್ರ ಕಡೆ ಪೊಲೀಸರ ಒಂದಷ್ಟು ಅಲ್ಲಿ ರಾಜಕೀಯ ಷಡ್ಯಂತ್ರಗಳು, ರಾಜಕೀಯ ಒತ್ತಡಗಳಿಂದಾಗಿ ಪೊಲೀಸ್ ಅಧಿಕಾರಿಗಳು ನಿಷ್ಠಾವಂತರಾಗಿದ್ದರೂ ಕೂಡ ಅವರು ನಿಸ್ಸಹಾಯಕರಾಗಿ ಕೂರುವಂಥದ್ದು. ಇನ್ನೂ ಜೊತೆಯಲ್ಲಿ ಅಲ್ಲೇ ಮತ್ತೊಬ್ಬ ಕ್ರೈಮ್ನವ್ರು ಇರ್ತಾರೆ. ಸೊ ಏರಿಯಾ ಬೀಟ್ ಹಾಕುವಂಥದ್ದು. ಅವರು ಇಂತಹ ಡ್ರಗ್ ಪ್ಲೆಡರ್ಗಳಾಗಲಿ ಇದೊಂದು ತೊಗೊಳ್ತೀನಿ ಅಂಥವರು ಇಲ್ಲಿ ಇಂತಹ ಈ ಡ್ರಗ್ಸ್ ಪೆಡ್ಲರ್ಸ್ಗಳಿಗೆ ಸಪೋರ್ಟಿವ್ ಆಗಿ, ಅಂದರೆ ದುಡ್ಡಿನ ಆಮಿಷಕ್ಕೆ ಅಥವಾ ಈ ಡ್ರಗ್ಸು ಮತ್ತು ಈ ಗಾಂಜಾದಂತಹ ಮಾರ್ತಾರಲ್ಲ ದಂಧೆಕೋರರಿಗೆ ಪರವಾಗಿ ಕೆಲಸ ಮಾಡುವಂಥ ಡಿಪಾರ್ಟ್ಮೆಂಟಲ್ಲೂ ಒಂದಷ್ಟು ಜನ ಇದ್ದಾರೆ ಅಂತೇಳಿ ಸೊ ತೋರಿಸುವಂಥ ಪ್ರಯತ್ನವನ್ನು ಕೂಡ ದುನಿಯಾ ವಿಜಯ್ ಅವರು ಮಾಡಿರುವಂಥದ್ದು. ಒಟ್ಟಾರೆ ಭೀಮಾ ಸಿನಿಮಾ ಇದೆಯಲ್ಲ, 3ನೇ ದಿನಕ್ಕೂ ಕೂಡ ಅದ್ಭುತವಾದಂಥ ಕಲೆಕ್ಷನ್ ಮತ್ತು ಜನರು ಕೂಡ ಥಿಯೇಟ್ರ್ ಹತ್ರ ಬರೋದಕ್ಕೆ ಒಲವು ತೋರ್ತಾ ಇರೋವಂಥದ್ದು. ಒಳ್ಳೆ ಸಿನಿಮಾವನ್ನು ನೀಡಿದ್ರೆ ಯಾಕೆ ಥಿಯೇಟ್ರಿಗೆ ಬರೋದಿಲ್ಲ ಅನ್ನುವಂತಹ ಮೆಸೇಜನ್ನು ಕೂಡ ಭೀಮಾ ಸಿನಿಮಾ ನೀಡಿರುವಂಥದ್ದು. ಇಂತಹದೇ ಮತ್ತಷ್ಟು ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ News12 ಕನ್ನಡ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.